ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ವಿಚಾರಕ್ಕೆ ಸದನದಲ್ಲಿ ಗದ್ದಲ. ಹುಚ್ಚರ ಸಂತೆ ಎಂದು ಅಶೋಕ್ ಕೆಂಡ. ರಾಜೀನಾಮೆ ಸವಾಲ್ ಹಾಕಿದ ಸಚಿವ ಜಮೀರ್. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ನಾಯಕರ ನಡೆಗೆ ಕೆರಳಿದ ಅಶೋಕ್, ಸರ್ಕಾರ ನಡೆಸೋಕೆ ನಿಮಗೆ ಯೋಗ್ಯತೆ ಇಲ್ಲ, ಹುಚ್ಚರ ಸಂತೆ ಇದು ಅಂತ ಎಲ್ಲರೂ ಸದನ ಬಹಿಷ್ಕರಿಸಿದ್ರು. ಮತ್ತೆ ಸದನಕ್ಕೆ ಬಂದ ವಿಪಕ್ಷ ನಾಯಕ ಅಶೋಕ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಅನುಮತಿಸಿದ್ರು. ಈ ವೇಳೆ ಮತ್ತೆ ಕಾಂಗ್ರೆಸ್ನ ನಯನ ಮೋಟಮ್ಮ ಪಿಎಂ ನರೇಂದ್ರ ಸ್ವಾಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಚರ್ಚೆ ಮುಂದುವರಿಸಿದ ವಿಪಕ್ಷ ನಾಯಕ ಅಶೋಕ್ ವಕ್ಫ್ ಬೋರ್ಡ್ನಲ್ಲಿನ ಅನಾಹುತಗಳ ಇತಿಹಾಸ ಕೆದಕಿ ಕಿಡಿಕಾರಿದ್ದಾರೆ. ನರಸಿಂಹರಾವ್ ಅವರ ಸರ್ಕಾರ ಇದನ್ನ ಬದಲಾವಣೆ ಮಾಡಿ ಎನಿ ಪರ್ಸನ್ ಅನ್ನೋ ಸೇರಿಸಿದ್ರಿಂದನೇ ಇವತ್ತು ಇಷ್ಟೊಂದು ಅನಾಹುತ, ರೈತರ ಒಂದು ಜಮೀನು ಲೂಟಿ ಆಗುವಂತದಕ್ಕೆ. ಕಾಂಗ್ರೆಸ್ ಮಾಡಿರೋ ಕಾಯ್ದೆಯಿಂದ ನಾವು ರೈತರಿಗೆ ನೋಟಿಸ್ ಕೊಡಬೇಕಾಯ್ತು ಎಂದ ಅಶೋಕ್, ಬಿಜೆಪಿ ಕಾಲದಲ್ಲೂ ರೈತರಿಗೆ ನೋಟಿಸ್ ಕೊಡಲಾಗಿದೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ರು. ವಕ್ಫ್ ಬಗ್ಗೆ ಅಶೋಕ್ ಒಂದೊಂದೇ ಪ್ರಸ್ತಾಪಿಸುತ್ತಿದ್ದಂತೆ ಎದ್ದು ನಿಂತ ಜಮೀರ್, ಕೇಂದ್ರದಲ್ಲಿ ನೀವೇ ಇದ್ದೀರಿ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕೇಳಿದ್ರು. ನಾವು ನೋಟಿಸ್ ಕೊಟ್ಟಿಲ್ಲ ಅಂತ ಜಮೀರ್ ಸಮರ್ಥಿಸಿಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿಲ್ಲ ಎಂದ ಜಮೀರ್ಗೆ ತಿರುಗೇಟು ಕೊಟ್ಟ ಅಶೋಕ್, ಮೈಸೂರಿನಲ್ಲಿ 101 ಮನೆಗಳಿಗೆ ನೋಟಿಸ್ ಕೊಟ್ಟಿರೋದಕ್ಕೆ ದಾಖಲೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ರು. ಜಮೀರ್ ಕೂಡ ವಕ್ಫ್ ಬೋರ್ಡ್ ನಿಂದ ನೋಟಿಸ್ ಕೊಟ್ಟಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀನಿ ನಾನು. ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಅಕ್ರಮದ ಕುರಿತು ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ಎಂ ವಿಷ್ಣುಪ್ರಸಾದ್ ಅವರ ದೂರು ಆಧರಿಸಿ ಎಫ್ಐಆರ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ, 5 ವೈದ್ಯರು, ಲ್ಯಾಗ್ ಎಕ್ಸ್ಪೋರ್ಟ್ ಕಂಪನಿ, ಪ್ರೊಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಕಂಪನಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಿಪಿಇ ಕಿಟ್, N95 ಮಾಸ್ಕ್ ಖರೀದಿಯ ಒಟ್ಟು 167 ಕೋಟಿಗೂ ಅಧಿಕ ಹಣ ಅಕ್ರಮ ಆರೋಪ ಮಾಡಲಾಗಿದೆ. ಫೋಟೋ ತೆಗೆದುಕೊಳ್ಳಲು ನೂಕಾಡಿದ್ದಕ್ಕೆ ಬೆಂಬಲಿಗರ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆದ ಪ್ರಸಂಗ ನಡೆದಿದೆ. ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಡಿಕೆಶಿ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬೆಂಬಲಿಗನೊಬ್ಬ ಮುಗಿಬಿದ್ದಿದ್ದ. ಈ ವೇಳೆ ಗದ್ದಲದಿಂದ ಕೈ ಟಚ್ ಆಗಿದೆ. ಇದಕ್ಕೆ ಸಿಟ್ಟಾದ ಡಿಕೆಶಿ ಜೋರಾಗಿ ತಳ್ತೀರಿ, ಕಾಮನ್ ಸೆನ್ಸ್ ಇಲ್ವಾ ಅಂತ ಗದರಿಸಿದ್ದಾರೆ. ಫೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ನೀಡಿರುವ ಮಧ್ಯಂತರ ರಿಲೀಫ್ಗೆ ತಡೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಡಿಸೆಂಬರ್ 18ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಬಿಎಸ್ವೈ ವಿರುದ್ಧ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ. ಪ್ರಕರಣ ರದ್ದು ಕೋರಿ ಯಡಿಯೂರಪ್ಪ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ.